Ladies and gentlemen, welcome to Farmer Life. Nanna mannidu ಹಾಯ್ ಹಲೋ ನಮಸ್ಕಾರ ಗಾಯಸ್, ನಾನು ನಿಮ್ಮ ಹಳ್ಳಿಯ ಶ್ರೇಯಸ್ ಜೀವಿ. ಇವತ್ತಿನ ವಿಡಿಯೋ ಶುರು ಮಾಡ್ತಿರೋದು ಬಂದು ನಮ್ಮ ಹೊಲದಲ್ಲಿ ಬೋರ್ ಕೊರೆಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಪಾಯಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತಿನ ವಿಡಿಯೋ ಫುಲ್ ಬರೀ ಬೋರ್ ಕೊರೆಸೋದಾಗಿರುತ್ತೆ. ಬೋರ್ ಕೊರ್ಸೋಕ್ಕೆ ಎಷ್ಟು ಖರ್ಚಾಯಿತು, ಏನೇನು ಪಾಯಿಂಟ್ ಮಾಡೋದು, ಯಾವ ಥರ ಪಾಯಿಂಟ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು ಎಲ್ಲ ಈ ವಿಡಿಯೋದಲ್ಲಿ ಫುಲ್ ಇರುತ್ತೆ. ಈ ವಿಡಿಯೋ ಪೂರ ನೋಡಿ ಅಂತ ಹೇಳ್ತಾ ಈಗ ಪಾಯಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಗಾಯ್ಸ್, ಪಾಯಿಂಟ್ ಮಾಡಿ ಯಾಕಪ್ಪ ನಾವು ಟೆಕ್ನಾಲಜಿ ಇಷ್ಟು ಮುಂದುವರೆದಿದ್ರು ಅವ್ರು ಕೂಡ ಪಾಯಿಂಟ್ ಮಾಡಿಸ್ಲಾರ್ದೆ ಇವ್ರು ಕೂಡ ಪಾಯಿಂಟ್ ಮಾಡಿಸ್ತೀವಿ ಅಂತಂದರೆ, ಈಗ ಇವ್ರು ಯಾವ ಥರ ಪಾಯಿಂಟ್ ಮಾಡಿ ಇವ್ರು ಯಾವ ಥರ ಹೇಳ್ತಾರೆ ಅಂತಂದು ರೆಕಾರ್ಡ್ ಹಾಕ್ತೀನಿ, ಕೇಳಿಸ್ಕೊಂಬನ್ನಿ. ಇವ್ರು ಪಾಯಿಂಟ್ ಮಾಡೋದು ನೋಡ್ಕೊತಾನೆ ಕೇಳಿಸ್ಕೊಳ್ರಿ. ಕೇಶಿಂಗು 45 ಅಡಿ ಹೋಗತಿ. ಇಲ್ಲಿ 25 ಹಾಕ್ತೀನಿ. ನೀರು ಲೂಸ್ ಬರ್ತೈತಿ, ನೀರು ಜಾಸ್ತಿನೇ ಹಾಕ್ಸಿ ಕೇಶಿಂಗ್ ಎರಡಂತ ನೋಡಿ. ಸೆಂಟ್ರಿಗೆ ಏನಕ್ಕಂತಂದ್ರೆ 30 ಅಡಿ ಸೆಂಟ್ರ್ ಸ್ವಲ್ಪ ಬುಕಿನಂತ ಬರ್ತದೆ. ಔಷಧ ತಪ್ಪು ಬಂದ್ ಮಾಡ್ಬೇಕು, ಅದನ್ನು 40 ಅಡಿ ಹೊಡ್ಸ್ರಿ, ಚೆನ್ನಾಗೈತಿ. 70ರಿಂದ 110 ಅಡಿ 70 ಅಡಿ ಬಸಿ ಬರ್ತಾವ, ಸ್ವಲ್ಪ ಸಿಪಿಎಸ್ ಬರ್ದಂಗೆ ಇಲ್ಲಿ ಮ್ಯಾಗ ಬರ್ತದೆ ನೀರು. ಇದ್ರೆ ಬೇಡ 95 ಅಡಿ 100 ಅಡಿ ಒಳಗೆ ನಂಗೆ ಎಕ್ದಮ್ ಬಂದ್ರೆ ಬ್ಯಾಡಿದ್ ಬರ್ಬೋದು. ನಮ್ದು ಮ್ಯಾಕಲ್ ಜೊತೆ ಲ್ಯಾಕ್ಸ್ ಬರ್ರಿ. ಇಲ್ಲಿ 70 ಅಡಿ ಬರುತ್ತೆ. ಅಲ್ಲಿ ನಮ್ಮ ಏನಂದ್ರೆ ಆಳ ಹೊಡ್ಸಿ ಹೇಳ್ರಿ. ಈಗ ಮುಂದಿನ 300 ಅಡಿ ಹಂಗೆ ಇಲ್ಲ ಬ್ಯಾಲೆ ಹೊಡ್ಸ್ಲಿ ಒಳಗೆ ಹೆಚ್ಚು. ಈಗ ಈ ವರ್ಷ ಮಳೆಗಾಲ ಐತಿ, ಚೆನ್ನಾಗೈತಿ. ನಾಳೆ ಮುಂಜಾನೆ ಗಡಿ ಕಾಲ ಬಂತಪ್ಪ, ಕಾಲ ನಾಳೆ ಮುಂಜಾನೆ ಮಳೆ 70 ಅಡಿಗೆ ಬಿತ್ತು. ಎಷ್ಟು ಅಡಿ ತಗೊಂಡು ಕೊರ್ಸ್ಬೇಕು? 305 ಅಡಿ ಹೊಡ್ಸ್ಲೇಬೇಕು. ಆತಲ್ಲ, ಅಲ್ಲಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಏನಾಗಲ್ಲ, ಒಳಗೆ ಜಾಯಿಂಟ್ಗಳು ಬರ್ತಾವ, ಸಬ್ಸಿಡಿ ಕಲಿತಾವ ಜಾಯಿಂಟ್ಗಳು, ಒಳಗೆ ಜಾಯಿಂಟ್ಗಳು ಬರ್ತಾವ. ಎಷ್ಟೇ 325 26 ಅಡಿಯಾಗ ಒಂದು ಗ್ಯಾಪ್ ಬರ್ತದಲ್ಲ, ಆ ಗ್ಯಾಪ್ ದಾಟ್ಬಿಟ್ರೆ ಸಾಕು. ಆ ನೀರು ಕಂಟಿನ್ಯೂ ಯಾವಾಗಲೂ ನೀರು ಮ್ಯಾಗಳು ಹೊಡ್ಸ್ರು, ಒಳಕಣ್ಣ ಹಾಳು ಹೊಡ್ಸು. 350 ಅಡಿ ಹೊಡ್ಸು. ಕಟ್ಟಿಂಗ್ಸ್ ಗ್ಯಾಪ್ ಚೆನ್ನಾಗಿ ಹೊಡಿತಾನಂದ್ರೆ ನೀನು ಮುಂದೆ ಕೊಡ್ಸು. ಗಾಯ್ಸ್, ಈಗ ಅವರೆಲ್ಲ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಲ್ಲ, ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ಈಗ ಏನು ಅವ್ರು ಮಾರ್ಕ್ ಮಾಡಿದಾರಲ್ಲ ಅದೇ ನಮ್ಮ ಪಾಯಿಂಟು. ಅವ್ರು ಅಲ್ಲೇ ಕೊಟ್ಟಿದ್ದ ಪಾಯಿಂಟ್ನ ನೋಡ್ತಾ ಇರ್ಬೋದು, ಕೈಯಲ್ಲಿ ಕಾಯಿ ಯಾವ ಥರ ಹೋಗ್ತಾ ಇದೆ ಅಂತ. ಇಲ್ಲೇ ಪಾಯಿಂಟ್ ಅವ್ರಿ ನಮ್ಮ ಹೊಲ್ದ ಇದೇ ಬೋರಿಂಗ್ ಪಾಯಿಂಟ್. ಅಲ್ಲಿ ಏನು ಕಲ್ಲು ಇಟ್ಟಿದ್ವಲ್ಲ, ಈ ಕಲ್ಲು ಅದೇ ನೋಡ್ಬೋದು. ಮಿಷಿನಲ್ಲಿ ಯಾವ ಥರ ಹೇಳ್ತಾರೆ ಅದೇ ಥರನೇ ಹೇಳಿದ್ರು ಅವರು ಎಲ್ಲ, ಎಲ್ಲೆಲ್ಲಿ ಪಾಯಿಂಟ್ ಬರುತ್ತೆ ಎಲ್ಲೆಲ್ಲಿಲ್ಲ ಅಂತಂದು. ಆ ಕಲ್ಲಿಗೆ ಆಗ ಒಂದು ಸ್ವಲ್ಪ ಪೂಜೆ ಮಾಡ್ತಾಯಿದ್ದೀವಿ. ನೋಡ್ಬೋದು ಆಲ್ರೆಡಿ ಬೋರ್ ಗಾಡಿಗಳೆಲ್ಲ ಬಂದು ಹೊಲ್ದ ಹತ್ರ ಎಲ್ಲ ಎಲ್ಲಿ ಪಾಯಿಂಟ್ ಮಾಡಿದ್ರೆ ಅಲ್ಲಿಗೆ ಬೋರ್ ಗಾಡಿ ಬರ್ತಾಯಿತ್ತು. ಹಿಂದಕ್ಕೆ ರಿವರ್ಸ್ ತೆಗಿತಾ ಇದ್ದಾರೆ. ಅಲ್ಲಿ ನೋಡ್ಬೋದು ಒಬ್ರು ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಯಾವ ಥರ ಬರುತ್ತೆ ಯಾವ ಥರ ಇಲ್ಲ ಅಂತಂದು. ಆಲ್ರೆಡಿ ನೋಡ್ಬೋದು ಗಾಡಿ ಎಲ್ಲ ಹಿಂದಕ್ಕೆ ತೆಗೆದ್ರೆ ಆಲ್ರೆಡಿ ಈಗ ಕರೆಕ್ಟ್ ಪಾಯಿಂಟ್ ಹತ್ರ ನಿಂದ್ರಿಸ್ಕೊಂಡು ಬೋರ್ ಕೊರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ಬೋದು ಈಗ ಆಗಲೇ ಅವರು ಪಾಯಿಂಟ್ ಮಾಡೋರು ಹೇಳಿದ್ರಲ್ಲ ಅದೇ ಥರ ಆಗುತ್ತೆ. ಎಷ್ಟಡಿ ನೀರು ಬೀಳುತ್ತೆ ಅವ್ರು ಹೇಳಿದ್ದು ಎಷ್ಟಡಿಗೆ ಎಲ್ಲ ಈ ವಿಡಿಯೋದಲ್ಲಿ ಪೂರ ಇರುತ್ತೆ. ಪೂರ ವಿಡಿಯೋ ನೋಡಿರಿ. ನೋಡ್ಬೋದು ಆಲ್ರೆಡಿ ಅಲ್ಲಿ ಕಲ್ಲು ವಸ್ತೆಲ್ಲ ನೋಡ್ತಾರೆ ಕರೆಕ್ಟ್ ಬಿತ್ತಾ ಇಲ್ಲ ಅಂತಂದು. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಕ್ಯಾಮ್ರಾದಲ್ಲಿ ಯಾವ ಥರ ಇದೆ ಪಾಯಿಂಟ್ ಅಂತಂದು. ನೋಡ್ಬೋದು ಬೋರ್ ಲಾರಿ ಕರೆಕ್ಟ್ ಪಾಯಿಂಟ್ ಹತ್ರ ತಗೊಂಬಂದು ನಿಂದ್ರಿಸಿದ್ದಾರೆ. ಈಗೆಲ್ಲ ಬೋರ್ ಕೊರೋಕ್ಕೆ ನೋಡ್ಬೋದು ಗಾಡಿ ಎಲ್ಲ ನಿಂದ್ರಿಸ್ಕೊಂಡು ಆಪ್ರೇಟ್ರ್ ಮಿಷಿನೆಲ್ಲ ರೆಡಿ ಮಾಡ್ಕೊತಿದ್ದಾರೆ. 2 ಗಾಡಿ ಅಕ್ಕಪಕ್ಕ ನಿಂದ್ರಿಸ್ಕೊಂಡಿದ್ದಾರೆ. ಈಗ ಈ ವಿಡಿಯೋ ಪೂರ ಬರೀ ಅದೇ ಆಗಿರುತ್ತೆ. ಬೋರಿಂದ ಎಷ್ಟಾಯಿತು, ಮೋಟ್ರ್ ಪಂಪು ತಗೊಂಬಂದ್ವಿ, ಮೋಟ್ರ್ ಪಂಪು ಪೈಪ್ ಅದರೆಲ್ಲ ಎಷ್ಟಾಯ್ತು ಅಂತಂದೆಲ್ಲ ಈ ವಿಡಿಯೋದಲ್ಲಿ ಲಾಸ್ಟಿಗೆ ಹಾಕಿರ್ತೀನಿ. ವಿಡಿಯೋ ಪೂರ ನೋಡಿ. ನೋಡ್ಬೋದು ಆಲ್ರೆಡಿ ರೆಡಿ ಮಾಡ್ಕೊಂಡ್ರು ಬೋರ್ ಲಾರಿನ ಮೇಕೆಲ್ಲ ಸಿಸ್ಟಮ್ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ ಕಾಣ್ತಾ ಇರ್ಬೋದು ನಿಮಗೆ. ಒಬ್ಬ ಹೊಸ್ದಾಗಿದೆ, ಫಸ್ಟ್ ಟೈಮ್ ಹೊಲ್ದಲ್ಲಿ ಬೋರ್ ಕೊರೆಸ್ತಾ ಇರೋದು. ನಮಗೆ ಇದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ, ಗೊತ್ತಿದ್ದಷ್ಟು ಹೇಳ್ತೀನಿ. ಗಾಯ್ಸ್ ನೋಡ್ತಾ ಇರ್ಬೋದು ಅಲ್ಲಿ ಬಿಟ್ಟು ರೆಡಿ ಮಾಡ್ಕೊತಿದ್ದಾರೆ. ಬಿಟ್ಟೇನೋ ಸರಿ ಇಲ್ಲ ಅಂತದು. ಆ ಬಿಟ್ಟನೆಲ್ಲ ರೆಡಿ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾರೆ ಬೋರ್ ಕೊರ್ಸೋಕ್ಕೆ. ಅವರು ಹೇಳಿದರು ನೀವು ಕೇಳಿಸ್ಕೊಂಡಾಗೆ 340 ಅಡಿ 350 ಅಡಿ ಕೊರೆಸ್ರಿ ಅಂತಂದು. ನೀರು ಸಿಗೋದು ಮಾತ್ರ 70 ಅಡಿಗೆ ಸಿಗ್ತದೆ ಅಂತಂದು ಹೇಳಿದ್ದಾರೆ ಅವರು. ನೋಡೋಣ ಕೇಸಿಂಗ್ ಎಷ್ಟು ಹಾಕ್ಸ್ರಿ ಅಂತಂದು ಹೇಳಿದ್ರು. ನೆಲ ಲೂಸ್ ಬರೋದೆಲ್ಲ ಅವರೇ ಹೇಳ್ತಾರೆ. ಈಗ ಮಿಷಿನ್ಗಳು ಸತಿಗೆ ಅಷ್ಟು ಆ್ಯಕ್ಯುರೇಟಾಗಿ ತೋರಿಸ್ತೈತಲ್ಲ ಅಷ್ಟು ಆ್ಯಕ್ಯುರೇಟಾಗಿ ಹೇಳಿದ್ದಾರೆ ಇವರು. ನೋಡ್ಬೋದು ಆಲ್ರೆಡಿ ಬೋರ್ ಗಾಡಿ ಬಿಟ್ಟೆಲ್ಲ ಹಾಕಿ ರೆಡಿ ಮಾಡಿ ನಿಂದ್ರಿಸಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಪೂಜೆ ಮಾಡ್ತಾಯಿದ್ದೀವಿ. ಈ ಪೂಜೆ ಮಾಡಿದ ಕೂಡಲೇ ಬೋರ್ ಕೊರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಇಲ್ಲಿ ನಾನು ನಮ್ಮಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡಿದ್ವಿ. ಈಗ ನಮ್ಮ ಹೊಲದಲ್ಲಿ ಇದೆ ಫಸ್ಟ್ನೇ ಬೋರು. ನಮ್ಮದು ಎಷ್ಟು ಹೊಲ ಇದ್ದರೂ ಇನ್ನೂ ಒಂದು ಬೋರ್ ಕೊರೆಸಿದ್ದಿಲ್ಲ. ಈಗ ನಾನು ಬೋರ್ ಕೊರೆಸ್ತಾ ಇದ್ದೀನಿ. ಈಗ
ನೋಡೋಣ ಏನಾಗುತ್ತೆ, ನೀರು ಬೀಳುತ್ತೆ ಇಲ್ಲ ಅಂತ. ಆಲ್ರೆಡಿ ನೀವು ಟೈಟಲ್ ತಮ್ಮನೆಲ್ಲ ನೋಡಿರ್ತೀರ, ನೀರು ಬಿದ್ದೈತೆ, ಚೆನ್ನಾಗಿ ಬಿದ್ದೈತೆ ನೀರೇನು. ಆದರೆ ನೋಡ್ಬೋದು ಕಾಯಿಗೆ ಎಲ್ಲ ಹೊಡೆದು ಉದ್ದಿನ ಕಡ್ಡಿ ಎಲ್ಲ ಬೆಳಗಿ ಬೋರ್ ಕೊರೆಯೋಕೆ ಸ್ಟಾರ್ಟ್ ಮಾಡ್ತೀವಿ. ಒಬ್ಬ ಇವಾರ ಆಯ್ತಾ. ಇನ್ಮೇಲೆ ಹೊಲದ್ವೆಲ್ಲ ಲಾಕ್ಸ್ ಬರ್ತಾ ಇರ್ತವೆ, ನಮಗೆ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ತೀನಿ. ಅಷ್ಟು ನೋಡ್ಬೋದು ಗಾಡಿನೆಲ್ಲ ರೆಡಿ ನಿಂದ್ರಿಸ್ಕೊಂಡ್ರು ಎಲ್ಲ. ಈಗ ಬೋರ್ ಕೊರೆಯೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಗಾಡಿ ಕೂಡ. ಎಲ್ಲ ಪೈಪೆಲ್ಲ ಅಡ್ಜಸ್ಟ್ಮೆಂಟು ಬಿಟ್ಟೆಲ್ಲ ಹಾಕೊಂಡ್ರು. ನೋಡ್ಬೋದು ಹಿಂದೆ ಮುಂದೆ ಬೋರ್ ಗಾಡಿ ನಿಂದ್ರಿಸ್ಕೊಂಡಿದ್ದಾರೆ, ಗುಣಿಚೀಲ ಎಲ್ಲ ಕಟ್ಟಿದ್ರು. ನೋಡ್ಬೋದು ಆಪ್ರೇಟ್ರ್ ಎಲ್ಲ ಈಗ ಹತ್ತಾ ಇದ್ದಾರೆ, ಬೋರ್ ಕೊರೆಯೋಕ್ಕೆ ಈಗ ಸ್ಟಾರ್ಟ್ ಮಾಡ್ತಾರೆ. ನೋಡ್ಬೋದು ಈಗ ಹೇಳ್ದಂಗೆ ಬೋರ್ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಈಗ ನೋಡ್ಬೋದು. ಗಾಯ್ಸ್ ಈಗ ಭಾಳ ಏನು ಒಳಗೆ ಕೊಡಿಲಿಲ್ಲ, ಒಂದು 4-5 ಅಡಿ ಹೊಡೆದ್ರು. ಈಗ ಇಲ್ಲಿ ಏನು ಕಾಣಿಸ್ತಿದಲ್ಲ ಒಣ ತಗೊಂತಿದ್ದಾನಲ್ಲ, ಪೈಪ್ ಇಟ್ಟು ಮತ್ತು ಬೋರ್ ಕೊರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಪ್ಪ ಅಂದರೆ ಕಲ್ಲು ಗಿಲ್ಲೆಲ್ಲ ಸಿಡಿಬಾರ್ದು ಅಂತಂದು ಅದನ್ನ ಹಾಕ್ತಾರಂತೆ. ನೋಡ್ಬೋದು ಅದನ್ನೆಲ್ಲ ತಗೊಂಡು ಈಗ ಕ್ಲೀನಾಗಿ ಅದನ್ನು ನೆಲದ ಒಳಗಡೆ ಕುಂದ್ರಿಸ್ತಾರೆ. ಈಗ ಅದನ್ನೆಲ್ಲ ಕುಂದ್ರಿಸಿ ಮತ್ತೆ ಬೋರ್ ಕೊರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಗಾಯ್ಸ್ ನೋಡ್ತಾ ಇರ್ಬೋದು, ಈ ನಮ್ಮ ಹೊಲದಲ್ಲಿ ನೀರು ಬಿತ್ತು ನಮ್ಮ ಬೋರಲ್ಲಿ. ಅವ್ರು ಹೇಳ್ತಾ ಇದ್ರಲ್ಲ ಆಗಲೇ 70 ಅಡಿ ನೀರು ಬೀಳುತ್ತಂತ. ಅವ್ರು ಹೇಳ್ದಂಗೆ 80 ಅಡಿ ನೀರು ಬಿತ್ತು ನಮ್ಮದು. ನೋಡ್ತಾ ಇರ್ಬೋದು ಆಲ್ರೆಡಿ ಕತ್ಲಾಗೈತೆ ನೀರು ಬೀಳೋ ಅಷ್ಟೊತ್ತಿಗೆ. ಎಷ್ಟು ಖುಷಿ ಆಗ್ತೈತಪ್ಪ ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗಕತ್ತೈತಿ. ಯಾಕಪ್ಪ ನೀರು ಬಿದ್ದಿರೋದಕ್ಕೆ. ಗಾಯ್ಸ್ ನೋಡ್ತಾ ಇರ್ಬೋದು ನೀರೆಲ್ಲ ಚೆನ್ನಾಗಿ ಬಿದ್ದೈತೆ. ಇದು ಎಷ್ಟು ಖುಷಿ ಆಗುತ್ತಪ್ಪ ಅಂತ ಒಬ್ಬ ರೈತರಾದವ್ರಿಗೆ ಗೊತ್ತಿರುತ್ತೆ, ಯಾರ್ಯಾರು ಬೋರ್ ಕೊರೆಸಿರ್ತಾರೋ ಅವರಿಗೆಲ್ಲ ಗೊತ್ತಿರುತ್ತೆ. ನೋಡ್ತಾ ಇರ್ಬೋದು ಅಲ್ಲಿ ನಮ್ಮ ಅಣ್ಣ ಹೋಗಿ ಕಲ್ಲು ಹಿಡ್ಕೊಂಬಂದ. ಯಾವ ಕಲ್ಲು ಯಾವ ನೀರು ಬಿದ್ದೈತೆ ಅಂತ ತೋರಿಸಿ ನೋಡಿ ನಮ್ಮ ನೀರಲ್ಲಿ ಒಳಗಡೆ ಯಾವ ನೆಲ ಇದೆ ಅಂತ. ಇಲ್ಲೇನು ಕಾಣಿಸ್ತೈತಲ್ಲ ಈ ಕಲ್ಲು ಇದಾವಂತ ಒಳಗಡೆ. ಈ ಕಲ್ಲಿದ್ರೆ ಚೆನ್ನಾಗಂತೆ ಅವ್ರು ಹೇಳಿದ್ರು. ಈಗ ನೋಡ್ತಾ ಇರ್ಬೋದು ನೀವು, ನೋಡ್ಬೋದು ಅವ್ರು ಹೇಳೋ ಥರ ಕೇಸಿಂಗ್ ಹಾಕ್ಸ್ತಾ ಇದ್ದೀವಿ. ಈಗ ಅವ್ರು ಎಷ್ಟು ಅಡಿ ಹೇಳಿದ್ರು ಅಷ್ಟಡಿಗೆ ಕೇಸಿಂಗ್ ಬೀಳೋದು. ಒಳಗಡೆ ನೆಲ ಲೂಸ್ ಇತ್ತು, ಅವರು ಕರೆಕ್ಟಾಗಿ ಹೇಳಿದ್ರಲ್ಲ, ಪಾಯಿಂಟ್ ಮಾಡಿದ್ರಲ್ಲ ಅವರು. ಅದಕ್ಕೆ ನಾವು 2 ಲೆಂತ್ ಹಾಕ್ಸಿ ಮೇಲೆಗಡೆ ಇನ್ನೊಂದು ಸ್ವಲ್ಪ ಹಾಕಿಸ್ತಾ ಇದ್ದೀವಿ. ನೋಡ್ಬೋದು ಆಲ್ರೆಡಿ ಗಮ್ಮಚ್ತಾ ಇದ್ದಾರೆ ಅಲ್ಲಿ ಕೇಸಿಂಗಿಗೆ ರೆಡಿ ಮಾಡ್ಕೊತಿದ್ದಾರೆ ಕೇಸಿಂಗ್ ಹಾಕೋಕ್ಕೆ. ಅದು ಕೇಸಿಂಗು ಎಲ್ಲ ಫಿಟಪ್ ಮಾಡಿದ್ರು ಆಲ್ರೆಡಿ. ನೋಡ್ಬೋದು ಸ್ಕ್ರೂ ಎಲ್ಲ ಹಾಕ್ತಿದ್ದಾರೆ. ಸ್ಕ್ರೂ ಎಲ್ಲ ಹಾಕಿದ್ದಾಯಿತು. ಈಗ ಕೆಳಗೆ ಕಳಿಸ್ತಾ ಇದ್ದಾರೆ. ನೋಡ್ಬೋದು ಕೇಸಿಂಗೆಲ್ಲ ಮತ್ತೆ ಹಾಕಿ ಮತ್ತೆ ಬೋರ್ ಕೊರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಈಗ ನೋಡ್ತಾ ಇರ್ಬೋದು ನೀವು, ಮತ್ತೆ ಬೋರ್ ಕೊರೆಸ್ತಾ ಇದ್ದೀವಿ. ಎಷ್ಟೊಳಕಪ್ಪ ಕೊರೆಸ್ತಿರೋದಂದರೆ ನಾವು 340 ಅಡಿ ಕೊರೆಸ್ತಾ ಇದ್ದೀವಿ. ಈ 340 ಅಡಿ ಕೊರೆಸೋಕ್ಕೆ ಎಷ್ಟು ಖರ್ಚಾಯಿತು ಏನಂತ ಎಲ್ಲ ಬಿಲ್ ಸಮೇತ ಹಾಕಿರ್ತೀನಿ. ನೋಡ್ಬೋದು ನೀವು, ಲಾಸ್ಟ್ ವೀಡಿಯೋ ಎಂಡಲ್ಲಿರುತ್ತೆ. ನೋಡ್ಬೋದು ಬೋರ್ ಕೊರೆಯೋದೆಲ್ಲ ಮುಗೀತು, ಯಾವ ಥರ ನೀರು ಬಿತ್ತಂತ ಲಾಸ್ಟಿಗೆ. ಅದು ನೀರು ಬಿದ್ದಿದ್ದಲ್ಲ, ಅವರು ಏರ್ ಪ್ರೆಷರ್ ಬಿಟ್ಟು ಲಾಸ್ಟಿಗೆ ಅದು ಟೈಪ್ ಮಾಡ್ತಾರೆ. ನೋಡ್ಬೋದು ಮತ್ತೊಂದು ಸರಿಯಾಗಿ ಮಾಡಿದ್ರು. ಆ ಚಳಿಲಿ ಇರೋದಾಗಲ್ಲ ಅಂತಂದು ನಾವು ಬೆಂಕಿ ಹಾಕಿದ್ವಿ ನಮ್ಮ ಹೊಲದಲ್ಲಿ. ನೋಡ್ತಾ ಇರ್ಬೋದು ಅದು ಕಾಣಿಸ್ತಾ ಇದೆ. ಗಾಯ್ಸ್ ಈಗ ಬೋರ್ ಕೊರ್ಸೋದೆಲ್ಲ ಆಯಿತು. ನೋಡ್ತಾ ಇರ್ಬೋದು ಪೈಪೆಲ್ಲ ಬಿಚ್ಕೊತಿದ್ದಾರೆ, ಪೈಪೆಲ್ಲ ಎತ್ತಾ ಇದ್ದಾರೆ. ಎಷ್ಟು ಒಳಗೆ ಬಿಟ್ಟಿರ್ತಾರೆ ಅವನ್ನೆಲ್ಲ ಪೈಪಿಗೆ ತೆಗಿತಾ ಇದ್ದಾರೆ. ನೋಡ್ಬೋದು ಟೋಟಲ್ ಎಷ್ಟು ಪೈಪಪ್ಪ ಇದ್ದಿದ್ದಂದರೆ 17 ಪೈಪ್ ಕೆಳಗಡೆ ಇಳಿಸಿದ್ದು. ಒಂದೊಂದು ಪೈಪ್ 20 ಅಡಿ ಇರ್ತಾವೆ. ಅಲ್ಲಿಗೆ 340 ಅಡಿ ಆಯಿತು. ಗಾಯ್ಸ್ ಆಗಲೇ ಹೇಳ್ದಂಗೆ ಈ ಬಿಲ್ಲೆಲ್ಲ ಹಾಕಿದ್ದೀನಿ, ಎಷ್ಟಾಗೈತೆ ಅಂತ ನೋಡ್ಕೊಬೋದು ನೀವು. ಗಾಯ್ಸ್ ತಿರ್ಗಾ ದಿನ ನಾವು ಮೋಟ್ರು ಪಂಪು ಪೈಪು ತರಕ್ಕೆ ಹೋಗಿದ್ವಲ್ಲ, ಆ ವೀಡಿಯೋ ಆಗಿರ್ತಿದ್ರೆ ಇದೇ ವೀಡಿಯೋದಲ್ಲಿ ಅದನ್ನು ಹಾಕಿರ್ತೀನಿ. ನೋಡ್ತಾ ಇರ್ಬೋದು ಆಲ್ರೆಡಿ ಪೈಪು, ಮೋಟ್ರು ಪಂಪು, ಕೇಬಲ್ಲು ಮತ್ತು ಅದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲ ಏರ್ಕೊಂಡಿದ್ದೀವಿ. ಅಲ್ಲಿಂದ ಸೀದಾ ತಗೊಂಡು ಹೊಲ್ದ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಕಾಣಿಸ್ತೈತಲ್ಲ, ಇದೇ ಮೋಟ್ರು. 8 ಸ್ಟೇಜ್ ಮೋಟ್ರು, 8 ಸ್ಟೇಜ್ ಪಂಪು ತಂದಿರೋದು. ಟೋಟಲ್ ಪೈಪ್ಗಳು ತಂದಿರೋದು 12 ಪೈಪ್ ತಂದಿದ್ದೀವಿ. ಅದರದ್ದು ಬಿಲ್ ಎಷ್ಟಾಗೈತಪ್ಪ ಅಂತ ಹಾಕ್ತೀನಿ ನೋಡಿ ಇಲ್ಲಿ. ಗಾಯ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮೋಟ್ರ್ ಪಂಪು ತಂದ ದಿನ 80,000 ಆಯಿತು. ಬೋರ್ ಕೊರೆಸಿದ ದಿನ 55,000 ಆಯಿತು. ಟೋಟಲ್ ಇಷ್ಟು ಖರ್ಚಾಯಿತು. ಇಲ್ಲಿ ಹೆಂಗೆ ಕಾಣಿಸ್ತೈತಲ್ಲ ಅದು ಪಂಪು, ಅದು ಮೋಟ್ರು, ಇದು ಕೇಬಲ್, ಇಷ್ಟು ಪೈಪ್ಗಳು. ಗಾಯ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿತೈತೆ. ಒಂದು ಬೋರಿಗೆ ಇಷ್ಟು ಖರ್ಚಾಯ್ತು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಗಾಯ್ಸ್.